Taste the Daily. Taste the Daily. ಕರೂರು ಕಾಲ್ತುಳಿತಕ್ಕೆ ರಾಜ್ಯ ನಾಯಕರು ಗಣ್ಯರು ಅಂದರೆ ರಾಜ್ಯ ರಾಜಕೀಯ ನಾಯಕರು ಮಿಡ್ತಿದ್ದಾರೆ. ಬೇರೆ ಬೇರೆ ರಾಜ್ಯದ ನಾಯಕರು ಕೂಡ ಕಂಬನಿಯನ್ನು ಮಿಡ್ತಿದ್ದಾರೆ. ಕರೂರು ಕಾಲ್ತುಳಿತ ಬಹಳ ದೊಡ್ಡ ದುರ್ದೈವದ ಸಂಗತಿ. ಈ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ನಡೆಸಿ ತನಿಖೆ ಆಗಬೇಕು ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಬೇಸರ ಹೊರಹಾಕಿದರು. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಿನ್ನೆ ಕರೂರಿನ ಘಟನೆ ಅತ್ಯಂತ ದುರದೃಷ್ಟಕರ. ಮಹಿಳೆಯರು ಮಕ್ಕಳ ಸಾವುಗಳೇ ನೋವಿನ ಸಂಗತಿಯಾಗಿದೆ. ಪ್ರಾಣ ಕಳೆದುಕೊಂಡವರಿಗೆ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ಹೇಳಿದ್ದಾರೆ ಅವರು. ಇನ್ನು ಕಾಲ್ತುಳಿತಕ್ಕೆ ಇಡೀ ದೇಶವೇ ಇವತ್ತು ದಿಗ್ಭ್ರಮೆ ಆಗಿದೆ. ನಿಜವಾಗ್ಲೂ ನಮಗೆಲ್ಲರಿಗೂ ಬಹಳ ದುಃಖವನ್ನು ತಂದಿದೆ. ನಮ್ಮ ಸರ್ಕಾರ ಪಕ್ಷ ಮೃತರ ಕುಟುಂಬದ ಜೊತೆಗಿದೆ. ಎಲ್ಲ ರಾಜಕೀಯ ಪಕ್ಷಗಳಿಗೆ ಇದು ದೊಡ್ಡ ಪಾಠ ಆಗುತ್ತೆ ಅಂತ ಬೆಂಗಳೂರಿನಲ್ಲಿ DCM DK ಶಿವಕುಮಾರ್ ಹೇಳಿದ್ದಾರೆ. ಅತ್ಯಂತ ಒಂದು ಬಹಳ ದೊಡ್ಡ ದುರ್ದೈವ ಸಂಗತಿ. ಸಾಮಾನ್ಯವಾಗಿ ಸಂಘಟಕರು ಮತ್ತು ಸರ್ಕಾರ ಪೊಲೀಸರು ಭಾಳ ಪ್ರಿಕಾಷನ್ ತೆಗೆದುಕೊಳ್ಬೇಕಾಗ್ತದೆ. ಇದರಲ್ಲಿ ಏನಾಗಿದೆ ಅನ್ನುವಂಥದ್ದು ತನಿಖೆಯಿಂದ ಹೊರಗೆ ಬರಬೇಕು. ಆದರೆ 40 ಅಮೂಲ್ಯ ಜೀವಗಳು ಹೋಗಿರೋದು ಭಾಳ ಮನಸ್ಸಿಗೆ ನೋವು ತಂದಿದೆ. ಇದನ್ನು ಸಮಗ್ರವಾಗಿ, ಯಾಕಂದರೆ ತಮಿಳುನಾಡು ಸರ್ಕಾರದ ಅಡಿಯಲ್ಲೇ ಬರ್ತದೆ, ತಮಿಳುನಾಡು ಸರ್ಕಾರ ಸಮಗ್ರವಾಗಿ ಇದರ ಬಗ್ಗೆ ಎನ್ಕ್ವೈರಿ ಮಾಡಬೇಕು, ಕೂಲಂಕುಷವಾಗಿ ಎನ್ಕ್ವೈರಿ ಮಾಡಬೇಕು. ಯಾರ್ದು ತಪ್ಪಿದೆ, ಎಲ್ಲಿ ತಪ್ಪಿದೆ, ಇದನ್ನು ಗುರುತಿಸಿ ಸಂಬಂಧಿಸಿದವರ ಮೇಲೆ ಕ್ರಮನೂ ಕೈಗೊಳ್ಳಬೇಕು. ಮುಂದಿನ ಬಾರಿ ಈ ರೀತಿ ಯಾವುದೇ ದೊಡ್ಡ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದಾಗ ಈ ರೀತಿ ಆಗಲಾರ್ದಂಗೆ ಸೂಕ್ತ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು. ಕರೂರಿನಲ್ಲಿ ನಡೆದಿರುವಂತಹ ದುರ್ಘಟನೆ 36ಕ್ಕೂ ಹೆಚ್ಚು ಜನರಲ್ಲಿ ಪ್ರಾಣವನ್ನು ಕಳೆದುಕೊಂಡಿರುವಂಥದ್ದು ಕಾಲ್ತುಳಿತದಲ್ಲಿ. ಮಹಿಳೆಯರು ದೊಡ್ಡ ಸಂಖ್ಯೆಯಲ್ಲಿ, ಮಕ್ಕಳು, ಬಹಳ ನೋವು ತರುವಂಥ ಸಂಗತಿ. ನಾನು ಏನು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೂಡ ನಾನು ಕೋರ್ತೇನೆ. ಈ ಘಟನೆ ನಡಿಬಾರ್ದಾಗಿತ್ತು. ನಾನು ಕೂಡ ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೆ. ಅವರ ನಿರೀಕ್ಷೆಗೂ ಮೀರಿ ಜನ ಸೇರಿರುವಂಥ ಸಂದರ್ಭದಲ್ಲಿ ಅವರು ಯಾರು ಕಾರ್ಯಕ್ರಮದ ಆಯೋಜಕರಿದ್ದಾರೆ ಸ್ವಲ್ಪ ಆಲೋಚನೆ ಮಾಡಬೇಕಾಗಿತ್ತು. ನಾವು ಕರ್ನಾಟಕದಲ್ಲಿ ಕೂಡ ಇತ್ತೀಚೆಗೆ ಏನು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಂಥ ಕಾಲ್ತುಳಿತ ಪ್ರಕರಣ ಇನ್ನೂ ಕೂಡ ನಮ್ಮ ಕಣ್ಣೊಂದು ಹಾಗೇನೇ ಇದೆ, ಇನ್ನೂ ಕೂಡ ಮಾಸಿದೆ. ತಮಿಳುನಾಡಲ್ಲಿ ನಡೆದಂಥ ದುರಂತ ನಿಜವಾಗ್ಲೂ ನಮಗೆಲ್ಲರೂ ಕೂಡ ಭಾಳ ದುಃಖವನ್ನು ತಂದಿದೆ. ಪಾಪ ಅಮಾಯಕರು, ಯುವಕರು, ತಾಯಂದಿರು, ಮಕ್ಕಳು ಎಲ್ಲರೂ ಕೂಡ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮೃತಪಟ್ಟಿದ್ದು ನಮ್ಮೆಲ್ಲರೂ ಕೂಡ ನೋವುಂಟು ಮಾಡಿದೆ.